ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರಗಳ ಹುಡುಕಾಟದ 5ನೇ ದಿನ ನಿನ್ನೆ ಪಾಯಿಂಟ್ ನಂಬರ್ 9, 10ರಲ್ಲಿ ಸಾಕಷ್ಟು ಹುಡುಕಾಟ ನಡೀತು. ದೂರುದಾರ ಹೇಳಿದ್ದು ಇದೇ ಜಾಗದಲ್ಲೇ ನಾನು 8-10 ಶವಗಳನ್ನು ಹೂತಾಕಿದ್ದೀನಿ ಅಂತ. ಏನೂ ಸಿಕ್ಕಿಲ್ಲ. ನಿನ್ನೆ ನಿರ್ಣಾಯಕ ದಿನ ಅಂತ ಹೇಳಿದರು, ಏನೂ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ 5ನೇ ದಿನದ ಹುಡುಕಾಟದಲ್ಲೂ ಏನೂ ಸಿಕ್ಕಿಲ್ಲ. ಕುತೂಹಲದ ಕೇಂದ್ರವಾಗಿತ್ತು 9 ಮತ್ತು 10ನೇ ಪಾಯಿಂಟ್. ದಿನಪೂರ್ತಿ ಶೋಧಿಸಿದರೂ ಕೂಡ ಯಾವುದೇ ಕುರುಹು ಪಾಯಿಂಟ್ ನಂಬರ್ 9, 10ನಲ್ಲಿ ಪತ್ತೆ ಆಗಿಲ್ಲ. ಇನ್ನು ಉಳಿದಿರೋದು 3 11, 12, 13. ಅದರಲ್ಲಿ 13ನೇದು ಸ್ವಲ್ಪ ಟ್ರಾನ್ಸ್ಫಾರ್ಮರ್ ಎಲ್ಲ ಬಂದಿದೆ. ಬಟ್ ನಾಳೆ 11, 12 ಹುಡುಕ್ತಾರೆ. ಇಷ್ಟರಲ್ಲಿ 6ನೇ ಪಾಯಿಂಟಲ್ಲಿ ಮಾತ್ರ ಒಂದು 12 ಮೂಳೆಗಳು ಸಿಕ್ಕಿದೆ ಅನ್ನೋದು ಬಿಟ್ಟರೆ ಇನ್ನು ಉಳಿದ 9 ಪಾಯಿಂಟಲ್ಲೂ ಏನೇನೂ ಸಿಕ್ಕಿಲ್ಲ. ಹಾಗಾಗಿ ಈಗ SIT ದಾರಿ ತಪ್ಪಿಸ್ತಾ ಇದ್ದಾನ ಈತ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಆ ಥರ ಮಾಡಿದ್ದೇ ನಿಜ ಆದರೆ ಅದಕ್ಕೆ ಬೇಕಾದ ಕಾನೂನು ಶಿಕ್ಷೆಯನ್ನು ಆತ ಅನುಭವಿಸ್ತಾನೆ, ಅದು ಬೇರೆ ವಿಚಾರ. ಬಟ್ ಆತ ಮಾಡಿದಂತಹ ಆರೋಪ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು, SIT ರಚನೆ ಆಯಿತು, ಸರ್ಕಾರ ಕೂಡ ಸುಮ್ಮನೆ ಕೂರಲಿಲ್ಲ. ಬಟ್ ಏನೂ ಸಿಕ್ಕಿಲ್ಲ. ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಅಸ್ಥಿಗಾಗಿ ಶೋಧವನ್ನು ನಡೆಸ್ತಾ ಇದೆ SIT ಟೀಮ್. SITಗೆ ದಿಕ್ಕು ತಪ್ಪಿಸುವಂತಹ ಕೆಲಸ ಮುಸುಕುಧಾರಿಯಿಂದ ಆಗ್ತಾ ಇದೆಯಾ? ಆತನೇ ಗುರುತಿಸಿದಂತಹ ಸ್ಥಳದಲ್ಲಿ ಸೂಕ್ತ ಸಾಕ್ಷ್ಯ ಸಿಗ್ತಾ ಇಲ್ಲ. ಪಾಯಿಂಟ್ 6ರಲ್ಲಿ ಸಿಕ್ಕಿದ್ದು ಪುರುಷನ ಮೂಳೆಗಳು. ಸಿಕ್ಕ ಕಳೆಬರಹ ಅನಾಮಿಕನೇ ಹೂತಿದ್ದು ಎಂಬ ಖಚಿತತೆಯೂ ಕೂಡ ಇಲ್ಲ. ನೆಕ್ಸ್ಟ್ ಪಾಯಿಂಟ್ನಲ್ಲಿ ಸಿಕ್ಕೇ ಸಿಗುತ್ತೆ ಅಂಥೇಳಿ ಅನಾಮಧೇಯ ವ್ಯಕ್ತಿ ಹೇಳ್ತಾ ಇದ್ದಾನೆ. ಈತ ಮೊದಲಿಗೆ ಪೊಲೀಸ್ ವ್ಯಾನಿನಿಂದ ಇಳಿದಿದ್ದು, ಅದಾದ ಮೇಲೆ ಜಾಗವನ್ನು ಐಡೆಂಟಿಫೈ ಮಾಡಿದ್ದು ಕಾನ್ಫಿಡೆನ್ಸ್ ಇಂದ. ಅದನ್ನೆಲ್ಲ ನೋಡ್ತಾ ಇದ್ರೆ ಆತ ಹೇಳಿದ ಪ್ರಕಾರ ರಾಶಿ ಶವಗಳಲ್ಲಿ ಸಿಗುತ್ತೆ ಅಂಥೇಳಿ. ಬಟ್ ಯಾವುದು ಕೂಡ ಪ್ರೂವ್ ಆಗ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗಾಗಲೇ ಸಾಕಷ್ಟು ಆತ ತೋರಿಸಿರುವಂತಹ ಜಾಗಗಳನ್ನು ಅಗದು ಬಗೆದು ಎಲ್ಲ ರೀತಿಯ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಸಾಕ್ಷಿಗಳು ಸಿಗ್ತಾ ಇಲ್ಲ. ಹಾಗಾಗಿ ಈಗ ಮುಸುಕುಧಾರಿಯ ಮೇಲೆ, ಆತನ ನಡೆಯ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣಕ್ಕೆ, ಆತ ಮಾಡ್ತಾ ಇರುವಂತಹ ಆರೋಪಕ್ಕೆ ಬಹುತೇಕ ನಾಳೆ ಒಂದು ನಿರ್ಣಾಯಕ ದಿನ ಆಗಬಹುದಾ ಅಂಥೇಳಿ? ಹೌದು ಪ್ರೇಮ್, ಈಗ ಆತ ದೂರು ಕೊಟ್ಟ ದಿನದಂದು ಬಹಳಷ್ಟು ಸಂಚಲನ ಮೂಡಿಸಿತು. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಅದನ್ನು ಆತ ಹೇಳಿದ ಬಳಿಕ ಆತನ ವಿಚಾರಣೆ ಆಯಿತು, SIT ರಚನೆ ಆಯಿತು. SIT ಅವರು ಒಂದಷ್ಟು ವಿಚಾರಣೆ ಮಾಡಿದರು. ಆ ಬಳಿಕ ಆತ ಹೇಳಿರುವಂಥದ್ದೆಲ್ಲ ಸತ್ಯ ಅನ್ನುವಂಥ ಕಾರಣಕ್ಕಾಗಿ 13 ಕಡೆಗಳಲ್ಲಿ ಆತ ತೋರಿಸಿರುವಂಥ ಗುರುತುಗಳನ್ನು ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ದಟ್ಟ ಅರಣ್ಯದ ಒಳಗೇನೆ ಹೆಚ್ಚಾಗಿರುವಂಥ ಪಾಯಿಂಟನ್ನು ಮಾಡಿರುವಂಥದ್ದು. ಈಗ 13 ಪಾಯಿಂಟ್ಗಳ ಪೈಕಿ 10 ಪಾಯಿಂಟ್ಗಳನ್ನು ಉತ್ಖನನ ಮಾಡಲಾಗಿದೆ. ಆದರೆ ಈ 10 ಪಾಯಿಂಟ್ಗಳಲ್ಲಿ ಸಿಕ್ಕಿರುವಂಥದ್ದು ಕೇವಲ 1 ಪಾಯಿಂಟಿನಲ್ಲಿ ಕೆಲವೊಂದು ಮೂಳೆಗಳು ಮಾತ್ರ. ಹೀಗಾಗಿ ಆತ ಹೇಳಿರುವಂಥದ್ದು ನಿಜವಾಗಿ ಇದೆಯಾ ಅನ್ನುವಂಥದ್ದು ಈಗ ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಅಥವಾ SIT ಅಧಿಕಾರಿಗಳ ದಿಕ್ಕು ತಪ್ಪಿಸ್ತಿದ್ದಾನ ಅನ್ನುವಂಥ ಒಂದು ಪ್ರಶ್ನೆಯೂ ಎದುರಾಗಿರುವಂಥದ್ದು. ಕಾರಣ ಇಷ್ಟೇ, ಆತ ಹೇಳಿರುವಂಥ 10ರಲ್ಲಿ 10 ಸಿಗದಿದ್ರು ಬಹಳಷ್ಟು ಗರಿಷ್ಠ ಪ್ರಮಾಣದಲ್ಲಿ ಸಿಗಬೇಕಾಗಿತ್ತು. ಒಂದು 5-6 ಅದರ ಮೇಲಾದರೂ ಕೆಲವು ಪಾಯಿಂಟ್ಗಳಲ್ಲಿ ಸಿಗಬೇಕಿತ್ತು. ಇದು ಸಿಕ್ಕಿರುವಂಥದ್ದು ಕೇವಲ 1 ಪಾಯಿಂಟಲ್ಲಿ. ಅದರಲ್ಲೂ ಸ್ಪಷ್ಟತೆ ಇಲ್ಲ, ಅದು ಎಷ್ಟು ಮೂಳೆಗಳಿತ್ತು, ಅದರಲ್ಲಿ ಸರಿಯಾದ ಯಾರು ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ಅದರ ತನಿಖೆಯನ್ನು ಆರಂಭಿಸಿದ್ದಾರೆ ಪೊಲೀಸರು. ಇದರ ನಡುವೆ ಆತ ಕೊಟ್ಟಿರುವಂಥ 13ರಲ್ಲಿ ಈಗ 10 ಪಾಯಿಂಟ್ಗಳು ಮುಗ್ದೋಗಿದೆ. ಇನ್ನು 3 ಉಳಿದಿರುವಂಥದ್ದು. ಈ 3ರಲ್ಲಿ ಈಗ ಕುತೂಹಲ ಇರುವಂಥದ್ದು. ಆತ ಹೇಳಿರುವಂಥದ್ದು ಇಷ್ಟರವರೆಗೂ ಆಗದಿದ್ದರೆ ಇನ್ನಾದರೂ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಜನರಲ್ಲಿ ಇರುವಂಥದ್ದು. ಜೊತೆಗೆ SIT ಅಧಿಕಾರಿಗಳು ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ನಾಳೆಯಿಂದ ಮತ್ತೆ 3 ಕಡೆಗಳಲ್ಲಿ ಈ ಉತ್ಖನನ ಕಾರ್ಯವನ್ನು ಮುಂದುವರಿಸಲಿಕ್ಕಿದ್ದಾರೆ. ಆದರೆ ಈವರೆಗೂ ಏನೂ ಸಿಗದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಈತೇನಾದರೂ ಸುಳ್ಳು ಹೇಳ್ತಾ ಇದ್ದಾನ, ಈತನಿಗೆ ನಿಖರವಾಗಿ ಇದರ ಬಗ್ಗೆ ಗೊತ್ತಿಲ್ವಾ, ಅಥವಾ ಈ ಒಂದು ಪ್ರಕರಣವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಲಿಕ್ಕೆ ಈ ರೀತಿಯಾಗಿ ಮಾಡಿದ್ದ ಅನ್ನುವಂಥ ನಾನಾ ಚರ್ಚೆಗಳಾಗ್ತಾ ಇದೆ. ಏನೇ ಇದ್ರೂ ಆತ ಹೇಳಿರುವಂಥ 10ರಲ್ಲಿ 10 ಸಿಗದಿದ್ರು ಒಂದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬೇಕಿತ್ತು. ಆದರೆ ಈವರೆಗೂ ಅಂಥದ್ದು ಯಾವುದು ಸಿಗ್ಲಿಲ್ಲ. ಜೊತೆಗೆ ಆತ 9ನೇ ಪಾಯಿಂಟಲ್ಲಿ ನಾನು 16 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಅಲ್ಲೂ ಏನು ಸಿಗದೆ ನಿನ್ನೆ ಎಲ್ಲವನ್ನ 10 ಪಾಯಿಂಟ್ಗಳನ್ನು ಮುಕ್ತಾಯಗೊಳಿಸಲಾಗಿತ್ತು. ಪ್ರೇಮ್, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.